ಡಾಕ್ಟರ್, ಈಗ ಸರ್ಜರಿ ಆದಮೇಲೆ ಒಬ್ಬ ಪರ್ಸನ್ ಸರ್ಜರಿ ಆದಮೇಲೆ ಅವರು ಕರೆಕ್ಟಾಗಿ ಡಯಟ್ ಫಾಲೋ ಮಾಡಿಲ್ಲ, ಏನೋ ನಂಗೆ ಸರ್ಜರಿ ಆಯಿತು, ಇನ್ನು ನಾನು ಎಷ್ಟು ತಿಂದರೂ ಕೂಡ ವೆಯ್ಟ್ ಕಂಟ್ರೋಲಲ್ಲಿ ಇರುತ್ತೆ ಅಂತ ಕೇರ್ಲೆಸ್ ಮಾಡಿದ್ರೆ ಮತ್ತೆ ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತಾ? ಹೌದು, ಖಂಡಿತ. ಸೊ ಸರ್ಜರಿದು ನಾವು ಮಾಡುವಾಗ ಆಬ್ವಿಯಸ್ಲಿ ರಿಸ್ಟ್ರಿಕ್ಷನ್ ಆಗುತ್ತೆ, ಸ್ಟಮಕ್ ಹೊಟ್ಟೆ ಪೌಚ್ ಕಮ್ಮಿ ಆಗುತ್ತೆ. ಸೊ ಅವರು ಜಾಸ್ತಿ ತಿನ್ಲಿಕ್ಕೂ ಆಗಲ್ಲ. ಅಥವಾ ಕೆಲವರು ಫೋರ್ಸ್ ಮಾಡಿ ತಿಂದ್ರೆ ಅದು ಫೀಲಿಂಗ್ ಯೂಶಲಿ ಮೋಸ್ಟ್ ಪೇಷಂಟ್ಸ್ ಅಲ್ಲಿ ಬರಲ್ಲ. ನಾನು ಹೇಳಿದಂಗೆ ಬಿಕಾಸ್ ಆಫ್ ಸರ್ಜರಿ ಅದು ಸಿಗ್ನಲಿಂಗ್ ಮೈಯಲ್ಲಿ ಹೊಟ್ಟೆ ಫುಲ್ ಆಗುತ್ತೆ. ಸೊ ಜನರಲಿ ಈ ಪೇಷಂಟ್ಸ್ ಅಲ್ಲಿ ಅದು ಫೀಲಿಂಗ್ ಬರಲ್ಲ. ಬರುದು ಯಾವಾಗ ಬರುದು ಯೂಶಲಿ ಆಫ್ಟರ್ 1.5 years ಬರುವ ಚಾನ್ಸ್ ಇರುತ್ತೆ ಅಂತ ಪೇಷಂಟ್ಸ್. ದಟ್ ಇಸ್ ವೈ ನಾವು ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ ಆಫ್ಟರ್ ಸರ್ಜರಿ ನಾವು ಅವರಿಗೆ ಕಂಪ್ಲೀಟ್ ಆಗಿ ಕೌನ್ಸಿಲಿಂಗ್ ಮಾಡಿ, ಕಂಪ್ಲೀಟ್ ಆಗಿ ಲೈಫ್ ಸ್ಟೈಲ್ ಚೇಂಜ್, ಹೊಸ ಲೈಫ್ ಅಂತ ಹೇಳಿ ಕಂಪ್ಲೀಟ್ ಆಗಿ ಹೈ ಪ್ರೋಟೀನ್ ಲೋ ಕಾರ್ಬ್ ಡಯಟ್ ಅವರು ಜೀವನ ಪೂರ್ತಿ ಅದೇ ಕಂಟಿನ್ಯೂ ಮಾಡಬೇಕು. ಬಿಕಾಸ್ ದಟ್ ಈಸ್ ದ ಹೆಲ್ದಿಯರ್ ಆಪ್ಷನ್, ಆಯ್ತಾ. ಸೊ ಆವಾಗನು ಆಫ್ಟರ್ 1.5 years ಆಫ್ಟರ್ ದ ಸರ್ಜರಿ ಆಲ್ಸೋ ಆಫ್ಟರ್ 2 years ಆವಾಗ ಪೇಷಂಟ್ಸ್ ತುಂಬ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಈಗ ಸರ್ಜರಿ ಆಗಿದೆ, ನನ್ನ ವೆಯ್ಟ್ ಲಾಸ್ ಆಗಿದೆ, ನಾನೀಗ ಸ್ವಲ್ಪ ಶುಗರ್ ತಿಂತೇನೆ, ಸ್ವಲ್ಪ ಸ್ವೀಟ್ಸ್ ತಿಂತೇನೆ, ತಿನ್ಬೋದು, ಸ್ವಲ್ಪ ತಿನ್ಬೋದು, ಬಟ್ ಜಾಸ್ತಿ ಬಳಸಬಾರ್ದು, ಆಯ್ತಾ. ಜಾಸ್ತಿ ಆದರೆ ಅವ್ರು ಇಮಿಡಿಯೇಟ್ ಅವ್ರ ಡಾಕ್ಟರ್ ಹತ್ರ ಹೋಗಬೇಕು ಅಂಡ್ ಡಾಕ್ಟರ್ ನೆಸೆಸರಿ ಇಂಟರ್ವೆನ್ಷನ್ ನಾವು ಮಾಡ್ತೇವೆ ಅವಾಗ ಅಂತ ಪೇಷಂಟ್. ಸೊ ಸರ್ಜರಿ ಆದ್ಮೇಲೆ ಈಗ ಕೆಲವರಿಗೆ ರೈಸೇ ತಿನ್ಬೇಕು, ರೈಸ್ ತಿಂದೇ ಇದ್ರೆ ನನ್ಗಾಗಲ್ಲ, ಬೇರೆ ಫುಡ್ ತಿಂದ್ರೆ ಅದು ಸರಿ ಆಗಲ್ಲ ಅಂತ ಇರುತ್ತೆ. ನೀವು ಹೇಳ್ದಂಗೆ ಕಲ್ಚರಲ್ ವೈಸ್ ಸೌತ್ ಅಲ್ಲಿ ಜಾಸ್ತಿ ರೈಸ್ ಐಟಮ್ಸ್ ತಿಂತಾರೆ. ಸೊ ಅಂತ ಸಂದರ್ಭದಲ್ಲಿ ಸ್ವಲ್ಪ ರೈಸ್ ನ ತಗೋಬಹುದಾ? ಚಪಾತಿ, ಗೋಧಿ ಈ ತರ ತಗೋಬಹುದಾ? ಹೌದು. ಸೊ ಆಬ್ವಿಯಸ್ಲಿ ಸರ್ಜರಿಯಿಂದ ರೆಸ್ಟ್ರಿಕ್ಷನ್ ಆಗತ್ತೆ, ನಾನು ಹೇಳಿದ್ದಲ್ಲ. ಸೊ ನಾವು ಏನ್ ಹೇಳ್ತೇವೆ ಪೇಷಂಟ್ಸ್ಗೆ, ಫಸ್ಟ್ ಹೈ ಪ್ರೋಟೀನ್ ಫುಡ್ ತಗೊಳ್ಳಿ. ಸೊ ನಾವು ಹೈ ಪ್ರೋಟೀನ್ ಶೇಕ್ಸ್ ಕೊಡ್ತೇವೆ, ಮಿಲ್ಕ್ ಅಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ. ಪ್ರೋಟೀನ್ ಏನಾಗತ್ತೆ, ಪ್ರೋಟೀನ್ ಫಸ್ಟ್ ಬೆಳೆಸಿದಾಗ ಕುಡಿದಾಗ ಫೀಲಿಂಗ್ ಆಫ್ ಫುಲ್ನೆಸ್ ಬರುತ್ತೆ. ಸೊ ಆವಾಗ ಅದು ರೈಸ್ ತಿನ್ಬೇಕಂತ ಮನ್ಸು ಬರಲ್ಲ. ಸೊ ಅದು ಕ್ರೇವಿಂಗ್ ಬರಲ್ಲ. ಸೊ ಆಟೋಮ್ಯಾಟಿಕ್ ಆಗಿ ತಿನ್ಬೋದು, ಅವರು ಸ್ವಲ್ಪ ಕಮ್ಮಿ ತಿಂತಾರೆ. ಸೊ ಅದು ಫೀಲಿಂಗ್ ಇಟ್ಸ್ ನಾಟ್ ವೆರಿ ಕಾಮನ್ ಆಫ್ಟರ್ ಸರ್ಜರಿ. ತಿನ್ಲೇಬಾರ್ದು ಅಂತ ಏನಿಲ್ಲ, ತಿನ್ಬಹುದು, ತಿನ್ಬಹುದು, ಆದ್ರೆ ಸ್ವಲ್ಪ ತಿನ್ಬೋದು ಅಂಡರ್ ದ ಗೈಡೆನ್ಸ್ ಆಫ್ ಅ ಡಯಟಿಷಿಯನ್, ಕ್ಲಿನಿಕಲ್ ಡಯಟಿಷಿಯನ್.